ಎಲ್ರಿಗೂ ನಮಸ್ತೆ, ನಾನು ನವ್ಯ. ಸೊ ಯಾರೆಲ್ಲ ಜರ್ಮನಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ, ಲೈಕ್ ಅವರೆಲ್ಲ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ. ಯಾಕಂದರೆ ಜರ್ಮನಿಲಿ ಎಲ್ಲ ಕೆಲಸ ನೀವು ಒಬ್ಬರೇ ಮಾಡಬೇಕು. ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದರೆ ಮಾತ್ರ ಇರೋಕ್ಕಾಗುತ್ತೆ. ಲೈಕ್ ಇಲ್ಲ ಅಂದರೆ ಇರೋಕ್ಕಾಗಲ್ಲ, ತುಂಬ ಕಷ್ಟ. ಡೈಲಿ ಅಳ್ತಾ ಇರಬೇಕಾಗುತ್ತೆ ಅಷ್ಟೇ. ಯಾಕೆಂದರೆ ಏನೇ ಕೆಲಸ ಮಾಡೋಕ್ಕೆ ಹೋಗಿದ್ರು ನೀವು ಒಬ್ಬರೇ ಇರ್ತೀರಾ. ಒಂದು ಏನೇ ರೇಷನ್ ತೊಗೊಬರಬೇಕಾದ್ರೂ, ಎಲ್ಲಿಗೆ ಹೋಗ್ಬೇಕಾದ್ರೂ ನೀವು ಒಬ್ಬರೇ ಓಡಾಡಬೇಕು. ಆ್ಯಂಡ್ ಎಷ್ಟೇ ಸುಸ್ತಾಗಿದ್ರು ನೀವು ಒಬ್ಬರೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ವಾಟ್ ಎವರ್, ಲೈಕ್ ಅದು ಎಂಥ ಡೇ ಆದರೂ ಆಗಿರಲಿ, ನೀವೇ ಸರ್ವೈವ್ ಆಗಬೇಕು. ಏಕೆಂದರೆ ಅಷ್ಟು ಈಸಿ ಅಲ್ಲ ಒಬ್ಬರೇ ಬದುಕೋದು, ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಅಷ್ಟು ವರ್ಷ ಎಲ್ಲ ಫ್ಯಾಮಿಲಿ ಜೊತೆಲಿದ್ದು, ಎಲ್ಲ ನಮಗೆ ಗೊತ್ತಿರೋರ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದು ಬೆಳ್ಕೊಂಡು ಬಂದು ಸಡನ್ನಾಗಿ ಒಬ್ಬರೇ ಬದುಕಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ವೆದರ್, ಇಲ್ಲಿ ಕಲ್ಚರ್, ಇಲ್ಲಿ ಜನಗಳ ಜೊತೆ ಎಲ್ಲ ಅಡ್ಜಸ್ಟ್ ಆಗೋದು ಹೊರ್ಗಡೆಯಿಂದ ನೋಡೋಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಲೈಕ್ ನಾನೇ ಆಗಲಿ, ಫಾರ್ ಎಕ್ಸಾಂಪಲ್, ನಾನು ಅದರಲ್ಲಿ ತೋರಿಸೋದು ಖುಷಿ ಇರೋದಷ್ಟೇ. ಲೈಕ್ ನಂಗೆ ಎಷ್ಟು ಕಷ್ಟ ಆಗುತ್ತೆ ಏನು ಅದನ್ನೆಲ್ಲ ಹೇಳ್ಕೊಂಡಿಲ್ಲ. ಬಟ್ ತುಂಬ ಕಷ್ಟ ಆಗುತ್ತೆ, ಇರೋದು ಅಷ್ಟು ಈಸಿ ಅಲ್ಲ. ಸೊ ಮೆಂಟಲಿ ತುಂಬ ಪ್ರಿಪೇರ್ ಆಗಿಬಿಟ್ಟು ಬನ್ನಿ. ಏನೇ ಆದರೂ ನಾನು ಲೈಕ್ ಹ್ಯಾಂಡಲ್ ಮಾಡ್ತೀನಿ. ಅದೆಂಥದೇ ಪ್ರಾಬ್ಲಮ್ ಬಂದರೂ ನಾನು ಒಬ್ಬಳೇ ಫೇಸ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡು ಬಂದರೆ ಜೀವನ ಮಾಡ್ಬೋದು. ಸ್ಯಾಲ್ರಿ ಒಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬರೋದಲ್ಲ, ಲೈಕ್ ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟು ಬರಬೇಕು. ಮೈ ಅಡ್ವೈಸ್, ಪ್ಲೀಸ್ ಪ್ರಿಪೇರ್ ಆಗಿ ಮೆಂಟಲಿ. ಅಂದರೆ ಸ್ಟ್ರಾಂಗ್ ಆಗಿರ್ತೀನಿ ಅಂತ, ಏನೇ ಕಷ್ಟ ಬಂದರೂ ಗಿವ್ ಅಪ್ ಮಾಡಲ್ಲ, ನಾನು ಅದೇನೇ ಆದರೂ ಇದ್ದೇ ಇರ್ತೀನಿ ಅಂತ ಅಂದ್ಕೊಂಡು ಬಂದರೆ ಇರಬಹುದು. ಬಾಯ್ ಬಾಯ್.